ನಮಸ್ಕಾರ. ಕಮಲಕೋಟೆಗೆ ಡಿಕೆಶಿ ಕೈ, ಆಪರೇಷನ್ ಹಸ್ತಕ್ಕೆ ಬಂಡೆ ಪ್ಲಾನ್. 20 ಜನರ ಮೇಲೆ ಅಧ್ಯಕ್ಷನ ಕಣ್ಣು. ಬಿಜೆಪಿಯಲ್ಲಿ ಕಂಪನ ಶುರುವಾಯಿತಾ? ಬಿಎಸ್ವೈ ಎಚ್ಚರಿಕೆ ನಿರ್ಲಕ್ಷಿಸಿದ್ರೆ ಸಿಎಂ ಬೊಮ್ಮಾಯಿಗೆ ಸಂಕಷ್ಟನ? ಸೈಲೆಂಟ್ ಆಗಿಯೇ ಆಪರೇಷನ್ ಹಸ್ತ ನಡೀತಿದ್ಯಾ? ಬಿಜೆಪಿ ನಾಯಕರಿಗೆ ರಾಜಾ ಹುಲಿ ಕೊಟ್ಟ ಖಡಕ್ ಸಂದೇಶ ಏನು? ಇದೇ ಈ ಹೊತ್ತಿನ ಫೋಕಸ್ 18 ಆಪರೇಷನ್ ಹಸ್ತ ವ್ಯಸ್ತ. ನಾನು ಚೈತ್ರ ರಾಜ್. ಅಲ್ಲ, ಆ ಥರ ಒಬ್ಬಿಬ್ಬರನ್ನ ಅವ್ರು ಸಂಪರ್ಕ ಮಾಡಿದ್ರು, ನನ್ನ ಹತ್ರ ಸಂಪರ್ಕ ಮಾಡಿದ್ರು. ಅವ್ರು ಪ್ರಯತ್ನ ಪಡೋರು ಪಟ್ಟೆ ಪಡ್ತಾರೆ. ಅದಕ್ಕೆಲ್ಲ ನಮ್ಮವ್ರು ಯಾರು ಅದಕ್ಕೆ ಭಾಗವಹಿಸೋರು ಹೋಗೋರು ಅಂತಾರೆ ಯಾರು ಇಲ್ಲ. ಯಾರ್ಯಾರು ಅವ್ರ ಹತ್ರ ಮಾತಾಡಿದ್ದಾರೆ ಫಸ್ಟು ಜನರ ಮುಂದೆ ಇಡ್ಲಿ ಅವರು. ಕಮಲಕೋಟೆಗೆ ಡಿಕೆಶಿ ಕೈ, ಆಪರೇಷನ್ ಹಸ್ತಕ್ಕೆ ಬಂಡೆ ಪ್ಲಾನ್. 20 ಜನರ ಮೇಲೆ ಅಧ್ಯಕ್ಷನ ಕಣ್ಣು. ಬಿಜೆಪಿಯಲ್ಲಿ ಕಂಪನ ಶುರುವಾಯಿತಾ? ಬಿಎಸ್ವೈ ಎಚ್ಚರಿಕೆ ನಿರ್ಲಕ್ಷಿಸಿದ್ರೆ ಸಿಎಂ ಬೊಮ್ಮಾಯಿಗೆ ಸಂಕಷ್ಟನ? ಅಲ್ಲ, ಆ ಥರ ಒಬ್ಬಿಬ್ಬರನ್ನ ಅವ್ರು ಸಂಪರ್ಕ ಮಾಡಿದ್ರು, ನನ್ನ ಹತ್ರ ಸಂಪರ್ಕ ಮಾಡಿದ್ರು. ಆದರೆ ಯಾರೊಬ್ಬರೂ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಇಲ್ಲ. ಅನೇಕ ಜನ ಕಾಂಗ್ರೆಸ್ನವರೇ ಬಿಜೆಪಿಗೆ ಬರ್ತಾ ಇದ್ದಾರೆ. ಸುಮ್ಮನೆ ಶಿವಕುಮಾರ್ ಅವರು ವಿಶೇಷ ಪ್ರಯತ್ನ ಮಾಡಿ ನಮ್ಮವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಸಫಲತೆ ಕಾಣೋದಿಲ್ಲ. ಕಾಂಗ್ರೆಸ್ ಇರುವಂತವರೇ ಬಿಜೆಪಿಗೆ ಬರ್ತಾ ಇದ್ದಾರೆ. ಬಿಎಸ್ವೈ ಕೊಟ್ಟಿರೋ ಇದೇ ಹೇಳಿಕೆ, ಇದೊಂದು ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಇಷ್ಟು ದಿನ ಆಪರೇಷನ್ ಕಮಲದ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಿತ್ತು. ಆದರೆ ಈಗ ಆಪರೇಷನ್ ಹಸ್ತ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದೆ. ಬಿಎಸ್ವೈ ಸಿಡಿಸಿರೋ ಆಪರೇಷನ್ ಬಾಂಬ್ ಕೇಸರಿ ಹಾಗೂ ಕೈಪಾಳ್ಯದಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 1.5 ವರ್ಷ ಬಾಕಿ ಇದೆ. ಅಷ್ಟರಲ್ಲಾಗಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಕಿಡಿ ಹೊತ್ಕೊಂಡಿದೆ. 2023ರ ಚುನಾವಣೆಗೆ ಈಗಿನಿಂದಲೇ ಸಮರವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಹಾ ಕದನಕ್ಕೆ ಅಖಾಡ ಸಿದ್ಧವಾದಂತೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಮಾಜಿ ಸಿಎಂ ಬಿಎಸ್ವೈ ಸಿಡಿಸಿದ ಬಾಂಬ್. ನಮ್ಮ ಶಾಸಕರನ್ನ ಸಂಪರ್ಕಿಸಲು ಡಿಕೆಶಿ ಯತ್ನಿಸುತ್ತಿದ್ದಾರೆ. ಡಿಕೆಶಿ ವಿರುದ್ಧ ಬಿಎಸ್ವೈ ಆಪರೇಷನ್ ಬಾಂಬ್. ಮಾಜಿ ಸಿಎಂ ಬಿಎಸ್ವೈ ಭಾನುವಾರ ರಾಜ್ಯ ರಾಜಕೀಯದಲ್ಲಿ ಅಕ್ಷರಶಃ ಸಂಚಲನ ಸೃಷ್ಟಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಬಿಎಸ್ವೈ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಮ್ಮ ಒಂದಿಬ್ಬರು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ಆದರೂ ಯಾರು ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗಲ್ಲ ಅಂದ್ರು. ಕಾಂಗ್ರೆಸ್ನಿಂದಲೇ ಕೆಲವರು ಬಿಜೆಪಿಗೆ ಬರ್ತಾರೆ ಅಂತ ಬಾಂಬ್ ಸಿಡಿಸಿದ್ರು. ಅಲ್ಲ, ಆ ಥರ ಒಬ್ಬಿಬ್ಬರನ್ನ ಅವ್ರು ಸಂಪರ್ಕ ಮಾಡಿದ್ರು, ನನ್ನ ಹತ್ರ ಸಂಪರ್ಕ ಮಾಡಿದ್ರು. ಆದರೆ ಯಾರೊಬ್ಬರೂ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಇಲ್ಲ. ಅನೇಕ ಜನ ಕಾಂಗ್ರೆಸ್ನವರೇ ಬಿಜೆಪಿಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ಕಮಲಕೋಟೆಗೆ ಡಿಕೆಶಿ ಕೈ ಹಾಕಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಬಂಡೆ ಪ್ಲಾನ್ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಆ 20 ಜನರ ಮೇಲೆ ಅಧ್ಯಕ್ಷ ಕಣ್ಣಿಟ್ಟಿದ್ದಾರೆ. ಇದರಿಂದ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಯ್ತಾ? ಬಿಎಸ್ವೈ ಕೊಟ್ಟಿರೋ ಆ ಒಂದು ಎಚ್ಚರಿಕೆ ನಿರ್ಲಕ್ಷಿಸಿದ್ರೆ ಬೊಮ್ಮಾಯಿಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿನ ಅನ್ನೋ ಪ್ರಶ್ನೆ ಎದುರಾಗಿದೆ. ಬಿಜೆಪಿ ಶಾಸಕರ ಆಪರೇಷನ್ಗೆ ಡಿಕೆಶಿ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ರಾಜಕೀಯ ಬಿರುಗಾಳಿ ಏಳುತ್ತಾ ಸೈಲೆಂಟ್ ಆಗಿಯೇ ತೆರೆಮರೆಯಲ್ಲಿಯೇ ಆಪರೇಷನ್ ಹಸ್ತ ನಡೆಯುತ್ತಿದೆಯಾ? ಹಾಗಾದ್ರೆ ಡಿಕೆಶಿ ಸಂಪರ್ಕಿಸಿರೋ ಆ ಶಾಸಕರಾದರೂ ಯಾರು ಅನ್ನೋದು ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಈ ಹೇಳಿಕೆ ಇಷ್ಟೊಂದು ಮಹತ್ವ ಪಡೆದುಕೊಳ್ಳುವುದಕ್ಕೆ ಕಾರಣ, ಈ ಮಾತನ್ನ ಬಿಜೆಪಿಯ ಯಾವುದೋ ಸಾಮಾನ್ಯ ನಾಯಕ ಹೇಳಿರೋ ಮಾತಲ್ಲ, ಮಾಜಿ ಸಿಎಂ ಕೇಸರಿ ಕಟ್ಟಾಳು ಬಿಎಸ್ವೈ ಹೇಳಿರೋ ಮಾತು. ಹಾಗಾಗಿ ಈ ಹೇಳಿಕೆ ಇಷ್ಟೊಂದು ಮಹತ್ವ ಪಡೆದುಕೊಂಡಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಎದ್ದು ಕೂತಿದ್ದು ತನ್ನದೇ ಆದ ಲೆಕ್ಕಾಚಾರ ಹಾಕುವ ಶಕ್ತಿ ಆ ಪಕ್ಷದವರಿಗಿದೆ. ಯಾವುದೇ ಕಾರಣಕ್ಕೂ ಯಾರೂ ಭ್ರಮೆಯಲ್ಲಿ ಇರಬೇಡಿ ಎಂದು ಬಿಎಸ್ವೈ ಎಚ್ಚರಿಸಿದ್ದಾರೆ. ಬಿಎಸ್ವೈ ಸುಮ್ನೆ ಬಾಯಿಗೆ ಬಂದ ಹಾಗೆ ಯಾವ ಹೇಳಿಕೆನೂ ಕೊಡಲ್ಲ. ಅವರು ಏನೇ ಮಾತನಾಡಿದ್ರೂ ಕೂಡ ಅದಕ್ಕೊಂದು ತೂಕ ಇರುತ್ತೆ ಅನ್ನೋ ಮಾತಿದೆ. ಅವರು ಈ ಹಿಂದೆ ಹೇಳಿದಂತೆ ಕೆಲವೊಂದು ವಿಚಾರಗಳು ಆಗಿವೆ ಕೂಡ. ದಶಕಗಳಿಂದಲೂ ರಾಜಕೀಯದ ಆಳ ಅಗಲವನ್ನ ಬಲ್ಲವರಾಗಿದ್ದಾರೆ. ಹೀಗಾಗಿ ಬಿಎಸ್ವೈ ಕೊಟ್ಟಿರೋ ಆಪರೇಷನ್ ಹಸ್ತದ ಸುಳಿವು ಕೇವಲ ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ರೀತಿಯಲ್ಲಿ ಬಿಎಸ್ವೈ ಈ ರೀತಿ ಕೊಟ್ಟಿರೋ ಹೇಳಿಕೆ ಹಿಂದೆ ಏನಾದ್ರೂ ಸತ್ಯ ಅಡಗಿರುತ್ತೆ. ದಾಲ್ ಮೇ ಕುಚ್ ಕಾಲಾ ಹೈ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆಪರೇಷನ್ ರಾಜಕೀಯಕ್ಕೆ ಮುನ್ನುಡಿ ಬರೆದಿದ್ದೇ ಬಿಜೆಪಿ. ಇವರು ಆಪರೇಷನ್ ಕಮಲ ಮಾಡಿ ಕಮಲಕೋಟೆಯನ್ನ ಕಟ್ಟಿ ಬೆಳೆಸಿದ್ರು. ಇದರಿಂದಾನೇ ಬಿಎಸ್ವೈ ಕೂಡ ಸಿಎಂ ಆದ್ರು.
ಆದ್ರೆ ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೋ ಆಗಿನಿಂದ ಅವರ ಬೆಂಬಲಿಗರಲ್ಲಿ ಅಸಮಾಧಾನ ಇದೆ. ರಾಜಾ ಹುಲಿಯನ್ನ ನಂಬಿಕೊಂಡು ಬಂದ ಮುಂಬೈ ಟೀಮ್ಗೂ ಭಯವಿದೆ. ಹಾಗೆ ಹಲವರಿಗೆ ಸಚಿವ ಸ್ಥಾನ ತಪ್ಪಿ ಹೋಗಿರೋ ನಿರಾಸೆ ಇದೆ. ಬಿಜೆಪಿಯಲ್ಲಿನ ಈ ಎಲ್ಲ ಬೆಳವಣಿಗೆಗಳನ್ನ ಕೈಕಲಿಗಳಾದ ಸಿದ್ದು ಹಾಗೂ ಡಿಕೆಶಿ ಇಬ್ಬರೂ ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದಾರೆ. ಬಿಜೆಪಿಯಲ್ಲಿನ ಇದೇ ಭಿನ್ನಮತವನ್ನೇ ಲಾಭವನ್ನಾಗಿ ಬಳಸಿಕೊಳ್ಳುವುದಕ್ಕಾಗಿ ಒಳಗೊಳಗೆ ರಣತಂತ್ರ ಹುಡುತ್ತಿದ್ದಾರೆ. ಅಸಮಾಧಾನಗೊಂಡವರಿಗೆ ಯಾವ ರೀತಿ ಗಾಳ ಹಾಕಬೇಕು, ಯಾವ ರೀತಿ ದಾಳ ಹೂಡಬೇಕು ಅಂತ ಡಿಕೆಶಿ ಲೆಕ್ಕಾಚಾರ ಹಾಕ್ತಿದ್ದಂತೆ ಕಾಣುತ್ತಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸಚಿವ ಸ್ಥಾನ ವಂಚಿತರಲ್ಲಿ ಕೆಲವರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿರೋ ರೀತಿ ವಾತಾವರಣವು ಬಿಜೆಪಿಯಲ್ಲಿದೆ ಅನ್ನೋ ಮಾತಿದೆ. ಬಿಜೆಪಿಯಲ್ಲಿದ್ಯಾ ಅಸಮಾಧಾನಿತರ ದಂಡು? ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರಾ ಬಂಡೆ? ಹಾಗಾದ್ರೆ ಬಿಎಸ್ವೈ ಹೇಳಿರುವಂತೆ ಡಿಕೆಶಿ ಸಂಪರ್ಕಿಸಿರೋ ಬಿಜೆಪಿಯ ಆ ನಾಯಕರು ಯಾರು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ. ಹಾಗಾದ್ರೆ ಈ ಆಪರೇಷನ್ ಹಸ್ತವ್ಯಸ್ತದ ಇನ್ಸೈಡ್ ಕಹಾನಿಯನ್ನ ನಾವು ನಿಮಗೆ ಹೇಳ್ತೀವಿ. ಬಿಜೆಪಿಯಲ್ಲಿ ಸ್ಥಾನಮಾನ ಸಿಗದೆ ಅಸಮಾಧಾನಗೊಂಡ ಹಲವು ಶಾಸಕರಿದ್ದಾರೆ. ಅಂಥವರ ಪೈಕಿ ಯಾರನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅನ್ನೋದೇ ಈಗಿನ ಪ್ರಶ್ನೆ. ಇವರಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ಶಾಸಕರು ಬಿಜೆಪಿಯಲ್ಲೇ ಇರುತ್ತಾರ? 17 ಮಂದಿ ವಲಸಿಗರ ಪೈಕಿ ಎಷ್ಟು ಜನ ಗಟ್ಟಿಯಾಗಿ ಉಳಿತಾರೆ? ಮುಂಬೈ ಟೀಮ್ನಲ್ಲಿ ಕೆಲವರಿಗೆ ಕಾಂಗ್ರೆಸ್ ಮೇಲೆ ಈಗಾಗಲೇ ಮತ್ತೊಮ್ಮೆ ಪ್ರೀತಿ ಬಂದ ಅನುಮಾನ ಮೂಡುತ್ತಿದೆ. ಈ ಪೈಕಿ ಯಾರಾದರೂ ವಾಪಸ್ ಕಾಂಗ್ರೆಸ್ಗೆ ಮರಳಲು ಸ್ಕೆಚ್ ಹಾಕಿ ಕೈಪಾಳೆಯದ ತೆಕ್ಕೆಗೆ ಸಿಲುಕಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಷ್ಟೇ ಅಲ್ಲ, ಹಲವು ವರ್ಷಗಳಿಂದ ಪಕ್ಷ ಸಂಘಟಿಸಿದವರಿಗೆ ಯಾಕೋ ಬಿಜೆಪಿ ತಮ್ಮನ್ನ ಕಡೆಗಣಿಸಿದೆ ಅನ್ನೋ ಬೇಸರವಿದೆ. ಇನ್ನೂ ಬಿಜೆಪಿಯಲ್ಲೇ ಉಳಿದುಕೊಂಡ್ರೆ ಅಧಿಕಾರ ಸಿಗೋದಿಲ್ಲ ಅಂದುಕೊಂಡವರು ಯಾರಾದರೂ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರಾ ಅನ್ನೋ ಡೌಟ್ ಇದೆ. ಬಿಎಸ್ವೈ ಹೇಳಿಕೆಗೆ ದನಿಗೂಡಿಸಿದ ಕಮಲ ಕಲಿಗಳು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ಗಾಳ ಹಾಕ್ತಿದ್ದಾರೆ ಅಂತ ಬಿಎಸ್ವೈ ಹೇಳಿದ ಬೆನ್ನಲ್ಲೇ ಹಲವು ಕಮಲ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಯಡಿಯೂರಪ್ಪ ಅನುಭವಿಗಳು, ಅವರೇ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಏನೋ ನಡೆಯುತ್ತಿದೆ ಅಂತಾನೆ. ಹೀಗಾಗಿ ಅವರ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಒಬ್ಬ ಶಾಸಕರು ಕೂಡ ಕಾಂಗ್ರೆಸ್ಗೆ ಹೋಗದಂತೆ ನೋಡಿಕೊಳ್ತೇವೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ 104 ಸೀಟ್ ನಮಗೆ ಕೊಟ್ಟರು. ಆದರೆ ನೀವು 104ಕ್ಕೆ ಪೂರ್ಣ ಬಹುಮತ ಕೊಡಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿಗರೇ ಶಾಸಕರು, ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಎಲ್ಲ ಸಂಪರ್ಕದಲ್ಲಿದ್ದಾರೆ ಅವರು. ಇದಕ್ಕೆ ಧ್ವನಿಗೂಡಿಸಿದ ಸಚಿವ ನಾರಾಯಣಗೌಡ, ಕಾಂಗ್ರೆಸ್ನವರು ನಮ್ಮವರನ್ನ ಸೆಳೆಯುವ ಪ್ರಯತ್ನ ಪಟ್ಟೇ ಪಡ್ತಾರೆ, ಆದ್ರೆ ಯಾರೂ ಸಹ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂದ್ರು. ಅವ್ರು ಪ್ರಯತ್ನ ಪಡೋರು ಪಟ್ಟೇ ಪಡ್ತಾರೆ. ಅದಕ್ಕೆಲ್ಲ ನಮ್ಮವ್ರು ಯಾರು ಅದಕ್ಕೆ ಭಾಗವಹಿಸೋರು ಹೋಗೋರು ಅಂತಾರೆ ಯಾರೂ ಇಲ್ಲ. ಆ ಭಯದೇನಿಲ್ಲ. ಹೇಳಿದ್ದಾರೆ, ಸಾಹೇಬ್ರು ಹೇಳಿದ್ರೆ ಪ್ರಯತ್ನ ಪಡ್ತಾ ಇರ್ಬೋದು. ಅದರ ಭಯ ಇಲ್ಲ ನಮಗೆ ಅಂತ ಹೇಳಿ. ರಾಜಾಹುಲಿ ಹೇಳಿಕೆಗೆ ಕಿಡಿಕಾರಿದ ಕೈಕಲಿಗಳು. ನಾವು ಆಪರೇಷನ್ ಮಾಡ್ತಿದ್ದೀವೋ ಅವರು ಮಾಡ್ತಿದ್ದಾರೋ? ಬಿಎಸ್ವೈ ಹೇಳಿಕೆಗೆ ಬಂಡೆ ಫುಲ್ ಗರಂ. ಇನ್ನು ಬಿಎಸ್ವೈ ಆರೋಪಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾವು ಆಪರೇಷನ್ ಹಸ್ತ ಮಾಡ್ತಿದ್ದೀವೋ ಅಥವಾ ಅವರು ಆಪರೇಷನ್ ಕಮಲ ಮಾಡ್ತಿದ್ದಾರೋ? ನಾನು ಈಗ ಏನೂ ಮಾತನಾಡಲು ಹೋಗಲ್ಲ. ಮಾತಾಡಿದವರೆಲ್ಲ ಜನರ ಮುಂದೆ ಮಾತಾಡಿಸಲಿ ಅಂತ ಡಿಕೆಶಿ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ನೋಡಪ್ಪ, ನಾವು ಆಪರೇಷನ್ ಹಸ್ತ ಮಾಡ್ತಾ ಇದ್ದೀವೋ ಅವ್ರು ಕಮಲ ಮಾಡ್ತಾ ಇದ್ದೀರೋ ಈಗ ನಾನು ಮಾತಾಡಕ್ ಹೋಗುದಿಲ್ಲ. ಯಾರು ಯಾರ್ಯಾರು ಅವ್ರ ಹತ್ರ ಮಾತಾಡಿದ್ದಾರೆ ಫಸ್ಟು ಜನರ ಮುಂದೆ ಇಡ್ಲಿ, ಅವರು ಸಮಾಜಕ್ಕಿಡ್ಲಿ, ಅವ್ರ ಕೈಯಲ್ಲಿ ಮಾತಾಡಿಸ್ಲಿ, ಆಮೇಲೆ ಮಾತಾಡ್ತೀನಿ. ಇದಕ್ಕೆ ಧ್ವನಿಗೂಡಿಸಿದ ಸಿದ್ದರಾಮಯ್ಯ, ನಾನು 224 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದೇನೆ, ಯಾರ ಜೊತೆನೂ ಮಾತುಕತೆ ನಡೆಸಿಲ್ಲ, ಬೇಕಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಕೇಳಿ ಎಂದಿದ್ದಾರೆ. ಯಾರು ಮಾಡೋದ ಕೇಳಪ್ಪ, ಅವ್ರಿಗೆ ಹೇಳಿ ಬಹಳ ಎಲ್ಲರ ಜೊತೆ 224 ಜನ MLA ಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ನಾನು. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಎಚ್ಡಿಕೆ, ಕಾಂಗ್ರೆಸ್ ಬಿಜೆಪಿಯಿಂದ ನಿರಂತರವಾಗಿ ಆಪರೇಷನ್ ಆಗ್ತಿದೆ, ಆದ್ರೆ ಇದು ದೀರ್ಘಕಾಲದಲ್ಲಿ ವರ್ಕೌಟ್ ಆಗಲ್ಲ ಎಂದಿದ್ದಾರೆ. ಈಗ ಆಪರೇಷನ್ ಹಸ್ತ, ಆಪರೇಷನ್ ಕಮಲ ಅದು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಈಗ ಆಪರೇಷನ್ ಹಸ್ತ, ಆಪರೇಷನ್ ಕಮಲ ಟೆಂಪರರಿ ಪೀರಿಯಡ್ನಲ್ಲಿ ಕೆಲವರಿಗೆ ಖುಷಿ ತರಬಹುದು, ಬಟ್ ಲಾಂಗರ್ ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ. ನನ್ನ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಕೆಲವು ಡೆವಲಪ್ಮೆಂಟ್ ಏನಿದೆ ಇದೆಲ್ಲ ಹಳೆಯ ಸರಕು. ಈ ಸರಕು ನನಗೆ ಮೊದಲೇ ಗೊತ್ತಿರ್ತಕ್ಕಂಥದ್ದು. ಇದರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇಷ್ಟಪಡೋದು. ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ ಯಡಿಯೂರಪ್ಪ, ಪ್ರತಿಪಕ್ಷಗಳನ್ನು ಹಗುರವಾಗಿ ಪರಿಗಣಿಸಬೇಡಿ ಎಂದು ಕರೆ.
ಬಿಎಸ್ವೈ ಕೇವಲ ಆಪರೇಷನ್ ಹಸ್ತದ ಬಗ್ಗೆ ಮಾತ್ರ ಮಾತನಾಡಲಿಲ್ಲ, ಇದರ ಜೊತೆಯಲ್ಲಿ ಬಿಜೆಪಿ ನಾಯಕರಿಗೆ ಕಿವಿ ಮಾತು ಹೇಳಿದ್ದಾರೆ, ಸ್ಟ್ರಾಂಗ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಹಾನಗಲ್ ಹಾಗೂ ಸಿಂದಗಿ ಉಪಚುನಾವಣೆ ಅಷ್ಟೊಂದು ಸುಲಭವಾಗಿಲ್ಲ, ಯಾವುದೇ ಕಾರಣಕ್ಕೂ ವಿಪಕ್ಷಗಳನ್ನು ಲಘುವಾಗಿ ಪರಿಗಣಿಸಲೇಬೇಡಿ, ಭ್ರಮೆಯಲ್ಲಿ ಇರಬೇಡಿ, ಅವರು ಕೂಡ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು. ಬರುವಂತ ದಿವಸಗಳಲ್ಲಿ ಹಾನಗಲ್ ಮತ್ತೆ ಸಿಂದಗಿನಲ್ಲಿ 2 ಉಪಚುನಾವಣೆಗಳು ನಡೀತಾ ಇದೆ. ಆ 2 ಚುನಾವಣೆಗಳು ನಾವು ಗೆಲ್ಲದೆ ಇದ್ರೆ ಬಹುಶಃ ಯಾವ ಸಂದೇಶ ಹೋಗ್ಬೋದು ಅನ್ನೋದನ್ನ ತಾವು ಯೋಚನೆ ಮಾಡಿ. ಹಾನಗಲ್ ಮತ್ತು ಸಿಂದಗಿ ನೀವು ಅನ್ಕೊಂಡಷ್ಟು ಸುಲಭದ ಒಂದು ಚುನಾವಣೆ ಅಂತ ಯಾರು ಇಲ್ಲಿರುವಂತವ್ರು ಭಾವಿಸೋದು ಬೇಡ. ನಾನು ಒಂದು ಮಾತನ್ನ ಕಿವಿ ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದಯಮಾಡಿ ಯಾರೂ ಸಹ ಪ್ರತಿಪಕ್ಷಗಳನ್ನ ಹಗುರವಾಗಿ ತಗೊಳ್ಳುವಂತ ಪ್ರಯತ್ನ ಮಾಡಬೇಡಿ. ಅವ್ರದೇ ಆದಂತ ಲೆಕ್ಕಾಚಾರ ಶಕ್ತಿ ಅವ್ರಿಗಿದೆ. ತಮಗೆ ಗೊತ್ತಿರಬಹುದು, ಈಗಾಗಲೇ ಅನೇಕ ಜನ ಬಿಜೆಪಿಯ ಮುಖಂಡರನ್ನ ಕಾಂಗ್ರೆಸ್ ಮುಖಂಡರು ಸಂಪರ್ಕ ಮಾಡ್ತಾ ಇರೋದು ಸಹ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ರು, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲಾ ಚುನಾವಣೆಗಳಲ್ಲೂ ಉತ್ತಮ ಸಾಧನೆ ತೋರಿದ್ರು, ಯಾರೂ ಮೈಮರೆಯಬಾರದು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಮೋದಿ ಅಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಸುಲಭವಾಗಿ ಗೆಲ್ಲಬಹುದು, ಆದರೆ ವಿಧಾನಸಭಾ ಚುನಾವಣೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳೇ ಕೈ ಹಿಡಿಯುತ್ತೆ. ನಾವೆಲ್ಲರೂ ಒಟ್ಟಾಗಿ ಪಕ್ಷ ಸಂಘಟಿಸಿದಾಗ ಮಾತ್ರ ಗೆಲುವು ಸಾಧ್ಯವಾಗುತ್ತೆ. ಹೀಗಾಗಿ ಈಗಿನಿಂದಲೇ 2023ರ ಚುನಾವಣೆಗೆ ಸಿದ್ಧರಾಗಿ ಅಂತ ಕರೆ ನೀಡಿದ್ರು. ಕಾಂಗ್ರೆಸ್ ಸ್ವಲ್ಪ ಎದ್ದು ಕುಂತಿರೋದ್ರಿಂದ ನಾವು ಸಹ ಅಷ್ಟೇ ಪ್ರಬಲವಾಗಿ ಹೆಜ್ಜೆ ಇಡಬೇಕಾಗಿದೆ, ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ. ಬಹಳಷ್ಟು ಶ್ರಮ ಹಾಕಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ, ಇದು ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅನ್ನೋದನ್ನು ಮನವರಿಕೆ ಮಾಡದೇ ಇದ್ರೆ ನಮಗೆ ಕಷ್ಟ ಆಗುತ್ತೆ. ಬಿಎಸ್ವೈ ಕೊಟ್ಟ ಈ ಸಂದೇಶವನ್ನ ಸಿಎಂ ಬೊಮ್ಮಾಯಿ ಗಂಭೀರವಾಗಿ ಪರಿಗಣಿಸಲೇಬೇಕು. ಒಂದು ವೇಳೆ ಬಿಎಸ್ವೈ ಎಚ್ಚರಿಕೆ ನಿರ್ಲಕ್ಷಿಸಿದ್ರೆ ಬೊಮ್ಮಾಯಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಅನ್ನೋ ದೊಡ್ಡ ಪ್ರಶ್ನೆ ಎದ್ದಿದೆ. ಇದರೊಂದಿಗೆ ಡಿಕೆಶಿ ಸಂಪರ್ಕದಲ್ಲಿರೋ ಆ 20 ಜನ ಕೇಸರಿ ಕಲಿಗಳು ಯಾರು? ಇವರೆಲ್ಲರೂ ಕಾಂಗ್ರೆಸ್ನತ್ತ ವಾಲಿದ್ದಾರ, ಆಪರೇಷನ್ ಹಸ್ತದ ಗಾಳಕ್ಕೆ ಸಿಲುಕಿದ್ದಾರಾ ಅನ್ನೋ ದೊಡ್ಡ ಕುತೂಹಲ ಕೂಡ ಮನೆ ಮಾಡಿದೆ. ಆಪರೇಷನ್ ಕಮಲ ಅನ್ನೋ ದಾಳವನ್ನ ಈಗ ಕಾಂಗ್ರೆಸ್ ಕೂಡ ಆಪರೇಷನ್ ಹಸ್ತ ಅನ್ನೋ ರೀತಿ ಬಳಕೆ ಮಾಡ್ತಿದ್ಯಾ? ಅಷ್ಟಕ್ಕೂ ಬಿಎಸ್ವೈ ಹೇಳಿರುವಂತೆ ಡಿಕೆಶಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರೋದು ಯಾಕೆ? ಕೆಪಿಸಿಸಿ ಅಧ್ಯಕ್ಷರ ಕಾಂಟ್ಯಾಕ್ಟ್ನಲ್ಲಿರೋ ಆ 20 ಜನ ಯಾರು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್. ಹಾಗಾದ್ರೆ ಡಿಕೆಶಿ ಬಿಜೆಪಿ ನಾಯಕರಿಗೆ ಗಾಳ ಹಾಕ್ತಿರೋದು ಸತ್ಯಾನಾ? ಡಿಕೆ ಶಿವಕುಮಾರ್ ಅವರನ್ನು ಸಂಪರ್ಕಿಸಿರೋ ಆ ಶಾಸಕರು ಯಾರು? ಆ 20 ಜನರನ್ನು ಕೆಪಿಸಿಸಿ ಅಧ್ಯಕ್ಷರು ಟಾರ್ಗೆಟ್ ಮಾಡಿದ್ದಾರಾ? ರಾಜ್ಯದಲ್ಲಿ ಮತ್ತೆ ಬದಲಾವಣೆ ಬಿರುಗಾಳಿ ಬೀಸುತ್ತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಈ ಹಿಂದೆಲ್ಲ ಬಿಎಸ್ವೈ ಅಧಿಕಾರಕ್ಕೆ ಏರಬೇಕಾದ್ರೆ ಬಳಸ್ತಾ ಇದ್ದ ಅಸ್ತ್ರ ಅಂದ್ರೆ ಅದು ಆಪರೇಷನ್ ಕಮಲ. ಈಗ ಅದೇ ಮಾಜಿ ಸಿಎಂ ಆಪರೇಷನ್ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ಬಿಎಸ್ವೈ ಸಿಡಿಸಿರೋ ಬಾಂಬ್ ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾದಂತೆ ಕಾಣುತ್ತಿದೆ. ಬಿಎಸ್ವೈ ಅವಧಿಯಲ್ಲೂ ಹಲವರು ಸಚಿವ ಸ್ಥಾನ ವಂಚಿತರಾಗಿದ್ರು. ನಂತರ ಬೊಮ್ಮಾಯಿ ಸರ್ಕಾರದಲ್ಲೂ ಹಲವು ಜನ ಮಂತ್ರಿಗಿರಿ ರೇಸ್ನಲ್ಲಿದ್ರು. ಆದರೆ ಅವರಲ್ಲಿ ಬಹುತೇಕರಿಗೆ ಮಂತ್ರಿ ಪಟ್ಟ ದಕ್ಕಲೇ ಇಲ್ಲ. ಹೀಗಾಗಿ ಒಳಗೊಳಗೆ ವರಿಷ್ಠರ ವಿರುದ್ಧ ಕೊತ ಅಂತ ಕುದೀತಿದ್ದಾರೆ. ಕೆಲವರಂತೂ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇನ್ನು ಹಲವು ಪಕ್ಷನಿಷ್ಠರು ವಲಸಿಗರಿಗೆ ಮಣೆ ಹಾಕಿರುವುದನ್ನು ಖಂಡಿಸಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಸಮಾಧಾನ ಹೊರಹಾಕ್ತಿದ್ದಾರೆ. ಕಬ್ಬಿಣ ಕಾದಾಗಲೇ ಹೊಡೆಯಬೇಕು ಅನ್ನೋ ರೀತಿ ಡಿಕೆಶಿ ಹಲವು ಅಸಮಾಧಾನಿತರಿಗೆ ಗಾಳ ಹಾಕಿದ್ದಾರೆ. ಹಲವರನ್ನ ಸೆಳೆದುಕೊಳ್ಳೋಕೆ ಒಳಗೊಳಗೆ ರಣತಂತ್ರ ಹುಡುತ್ತಿದ್ದಾರೆ ಅನ್ನೋ ಮಾತುಗಳಿವೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಉಪಚುನಾವಣೆ ಹಾಗೂ ಪಾಲಿಕೆ ಚುನಾವಣೆ, ಸ್ಥಳೀಯ ಚುನಾವಣೆಯ ಉಸ್ತುವಾರಿ ವಹಿಸಿಕೊಂಡಿದ್ರು. ಡಿಕೆಶಿ ಕೆಪಿಸಿಸಿ ಚುಕ್ಕಾಣಿ ಹಿಡಿದ ಮೇಲೆ ಕಾಂಗ್ರೆಸ್ಸಿಗರಲ್ಲಿ ಒಂದು ರೀತಿಯ ಹೊಸ ನಿರೀಕ್ಷೆ ಇತ್ತು. ಮಾಸ್ ಲೀಡರ್ ನೇತೃತ್ವದಲ್ಲಿ ನಾವು ಚುನಾವಣೆಗಳನ್ನು ಗೆದ್ದು ಬೀಗುತ್ತೇವೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು ಕೈ ಕಲಿಗಳು. ಆದರೆ ಡಿಕೆಶಿ ಸಾರಥ್ಯದಲ್ಲಿ ಕಾಂಗ್ರೆಸ್ ಸೋಲಿನ ರುಚಿಯನ್ನೇ ಹೆಚ್ಚು ಉಂಡಿದೆ. ಹೀಗಾಗಿ ಡಿಕೆಶಿ ನಾಯಕತ್ವದ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿವೆ. ಒಂದು ಕಡೆ ಪಕ್ಷದಲ್ಲಿ ತಮ್ಮ ವರ್ಚಸ್ಸನ್ನ ಉಳಿಸಿಕೊಳ್ಳುವುದು ಡಿಕೆಶಿಗೆ ಸವಾಲಾಗಿದೆ. ಇದರೊಂದಿಗೆ ಬಿಜೆಪಿಯಲ್ಲಿನ ಅಸಮಾಧಾನಿತರನ್ನ, ಶೀತಲ ಸಮರ ಸಾರ್ತಾ ಇರೋರನ್ನ ನಿಧಾನವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರೆ ತಮ್ಮ ಕ್ಯಾಂಪ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳೋದು ಡಿಕೆಶಿ ರಾಜಕೀಯ ಲೆಕ್ಕಾಚಾರವಾಗಿದೆ ಅನ್ನೋ ಮಾತಿದೆ. ಪಕ್ಷದ ಬಲವರ್ಧನೆ ಹೆಸರಿನಲ್ಲಿ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ನಾಯಕರು ಸೆಳೆದ್ರ ಅನ್ನೋ ಅನುಮಾನ ಮೂಡಿದೆ. ಈ ನಡುವೆ ಸಚಿವ ಆರ್ ಅಶೋಕ್ ಬಿಜೆಪಿಗೆ ಬೇರೆ ಪಕ್ಷದ ಮುಖಂಡರು ಸೇರ್ಪಡೆಯಾಗ್ತಾರೆ. ಈಗಾಗಲೇ ಕೇಂದ್ರಕ್ಕೆ ಇಂತಹ ಮುಖಂಡರ ಪಟ್ಟಿ ಕಳುಹಿಸಲಾಗಿದೆ. ಮುಂದಿನ 1 ತಿಂಗಳಲ್ಲಿ ಬಹು ಮಹತ್ವದ ಬದಲಾವಣೆ ಆಗಲಿದೆ ಅಂತ ಸ್ಫೋಟಕ ಸುಳಿವು ನೀಡಿದ್ದಾರೆ. ಡಿಕೆಶಿ ಸಂಪರ್ಕಿಸಿದವರಲ್ಲಿ 3-4 ಜನ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು.
ಆದ್ರೆ ಅವರಿಗೆ ಮಂತ್ರಿಗಿರಿ ದಕ್ಕಿರಲಿಲ್ಲ. ಅವರನ್ನ ಬಂಡೆ ಕಾಂಗ್ರೆಸ್ಗೆ ಸೆಳೆಯೋ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋ ಮಾತಿದೆ. ಇವರ ಜೊತೆಗೆ ಕೆಲ ಹಿರಿಯ ಮತ್ತು ಪ್ರಭಾವಿ ನಾಯಕರು ಇದ್ದಾರೆ ಅಂತ ಹೇಳಲಾಗುತ್ತೆ. ಮಧ್ಯ ಕರ್ನಾಟಕ, ಮೈಸೂರು ಭಾಗದ ಶಾಸಕರು ಬಂಡೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತಿದೆ. ಹಾಗೆ ಮಲೆನಾಡು ಭಾಗದ ನಾಯಕರೊಬ್ಬರು ಕೆಪಿಸಿಸಿ ಅಧ್ಯಕ್ಷರ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಇವರಲ್ಲಿ ಕೆಲವರೊಂದಿಗೆ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿದ್ದು ಪಕ್ಷಕ್ಕೆ ಕರೆತರುವ ಪ್ರಯತ್ನ ನಡೆಸಿದ್ದಾರೆ ಎಂಬ ಮಾತಿದೆ. ಹಾಗೆ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್, ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಬಹುತೇಕ ಜನ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರಾ ಅನ್ನೋ ಅನುಮಾನ ಕೂಡ ಇದೆ. ಹೀಗೆ ಒಟ್ಟಾರೆ ಸಚಿವರು, ಶಾಸಕರು ಸೇರಿ ಬಿಜೆಪಿ ಪಾಳೆಯದ 15 ರಿಂದ 20 ಜನರಿಗೆ ಕಾಂಗ್ರೆಸ್ ಗಾಳ ಹಾಕಲು ಹೊರಟಿದೆ ಅನ್ನೋ ಮಾತು ಹೆಚ್ಚು ಚರ್ಚೆಯಲ್ಲಿದೆ. ಬಿಎಸ್ವೈ ಮಾತಿನ ಹಿಂದಿನ ಮರ್ಮವೇನು? ದಾವಣಗೆರೆಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಎಸ್ವೈ ಭಾಷಣ ಹೈಲೈಟ್ ಆಗಿತ್ತು. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಾಜಾಹುಲಿ ಮತ್ತೆ ಮೈ ಕೊಡವಿ ನಿಂತಿದೆ. ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಎಲ್ಲೂ ಕೂಡ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ. ಆದರೆ ಭಾನುವಾರ ದಾವಣಗೆರೆಯಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಎಸ್ವೈ ಕೇಸರಿ ಕಲಿಗಳಿಗೆ ಎಚ್ಚರಿಕೆಯ ಪಾಠ ಮಾಡಿದ್ರು. ಕಾಂಗ್ರೆಸ್ ಎದ್ದು ಕೂತಿದೆ, ಪಕ್ಷ ಸಂಘಟನೆಗೆ ಶ್ರಮ, ಪ್ರಾಮಾಣಿಕ ಪ್ರಯತ್ನದ ಅಗತ್ಯವಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಚುನಾವಣೆಗೆ ಬಿಜೆಪಿ ಯಾವ ರೀತಿ ಸಜ್ಜಾಗಬೇಕು, ಚುನಾವಣೆಗೆ ಯಾವ ರೀತಿ ಬಿಜೆಪಿ ಪ್ಲಾನ್ ಮಾಡಿಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು. ಬಿಎಸ್ವೈ ಏಕಾಂಗಿಯಾಗಿ ರಾಜ್ಯ ಪ್ರವಾಸ ಮಾಡೋದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿತ್ತು. ಒಂದು ವೇಳೆ ಯಡಿಯೂರಪ್ಪ ಏಕಾಂಗಿಯಾಗಿ ರಾಜ್ಯ ಪ್ರವಾಸ ಮಾಡಿದ್ರೆ ಮತ್ತೆ ಈ ಹಿಂದಿನಂತೆ ಮಾಸ್ ಲೀಡರ್ ಇಮೇಜ್ ಬಂದ್ಬಿಡುತ್ತೆ ಅನ್ನೋ ಆತಂಕ ದಿಲ್ಲಿ ವರಿಷ್ಠರದ್ದಾಗಿತ್ತು. ಹಾಗಾಗಿ ಬಿಎಸ್ವೈ ಜೊತೆಗೆ ಇನ್ನೂ 2 ಟೀಮನ್ನ ರಾಜ್ಯ ಪ್ರವಾಸಕ್ಕೆ ಕಳಿಸೋಕೆ ಸೂಚನೆ ನೀಡಿದೆ. ಈ ವಿಚಾರವಾಗಿಯೂ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ಆಯಿತು ಅಂತ ಹೇಳಲಾಗುತ್ತೆ. ಈ ಎಲ್ಲ ವಿಚಾರಗಳು ಒಂದಲ್ಲ ಒಂದು ಕಡೆ ಬಿಎಸ್ವೈ ಮನಸ್ಸಿಗೆ ಘಾಸಿ ಉಂಟು ಮಾಡಿರಬಹುದು ಅನ್ನೋ ಮಾತುಗಳಿವೆ. ಚುನಾವಣೆಗೆ ಇನ್ನೂ 20 ತಿಂಗಳು ಬಾಕಿ ಇರುವಾಗಲೇ ರಾಜ್ಯ ಕಾರ್ಯಕಾರಿಣಿಯಂತಹ ಮಹತ್ವದ ವೇದಿಕೆ ಮೇಲೆ ಈ ವಿಚಾರ ಪ್ರಸ್ತಾಪಿಸಿದ್ದು ಇದರ ಗಂಭೀರತೆಯನ್ನು ಹೆಚ್ಚಿಸಿದೆ. ಬಿಎಸ್ವೈ ಕೃಪಾ ಕಟಾಕ್ಷದಿಂದಲೇ ಬೊಮ್ಮಾಯಿ ಸಿಎಂ ಆಗಿ ಅಧಿಕಾರ ನಡೆಸುತ್ತಿದ್ದಾರೆ. ಹಾಗಾಗಿ ಬೊಮ್ಮಾಯಿ ಬಿಎಸ್ವೈ ಮಾತಿಗೆ ಬೆಲೆ ಕೊಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅವರನ್ನ ಸೈಡ್ಲೈನ್ ಮಾಡೋಕೆ ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕಾಗಿಯೇ ಬಿಎಸ್ವೈ ಎಚ್ಚರಿಕೆಯನ್ನ ಬೊಮ್ಮಾಯಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಒಂದು ವೇಳೆ ಬೊಮ್ಮಾಯಿ ಕೇರ್ ಮಾಡಿಲ್ಲ ಅಂದ್ರೆ ಸಂಕಷ್ಟ ಎದುರಾಗೋ ಚಾನ್ಸಸ್ ಇದೆ. ಕೆಲ ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಾವಣಗೆರೆಯಲ್ಲೇ ನಿಂತು ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಎದುರಿಸಲಿದ್ದೇವೆ ಅಂದಿದ್ರು. ಇದು ಬಿಎಸ್ವೈಗೆ ಸ್ವಲ್ಪ ಮಟ್ಟಿಗೆ ಆಘಾತವನ್ನು ಉಂಟು ಮಾಡಿತ್ತು ಅನ್ನೋ ಮಾತುಗಳಿವೆ. ಈ ಕಡೆ ಹೈಕಮಾಂಡ್ ಸಿಎಂ ಮಂತ್ರ ಪಠಿಸುತ್ತಿದ್ರೆ, ಇತ್ತ ಬಿಎಸ್ವೈ ನಾವು ತುಂಬಾ ಜಾಗರೂಕರಾಗಿರಬೇಕು, ಸಾಮೂಹಿಕ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸಬೇಕು ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಅಮಿತ್ ಶಾಗೆ ಟಾಂಗ್ ಕೊಟ್ರ ಅನ್ನೋ ಅನುಮಾನ ಮೂಡಿದೆ. ಇದೊಂಥರ ಕಾರ್ಯಕರ್ತರ ಜೊತೆಗೆ ಮುಂದಿನ ಚುನಾವಣಾ ನಾಯಕತ್ವ ತಮ್ಮದೇ ಅಂತಿರೋ ಮುಂದಿನ ಸಾಲಿನ ಲೀಡರ್ಗಳಿಗೂ ಬಿಎಸ್ವೈ ಸಂದೇಶ ರವಾನಿಸಿದಂತಿತ್ತು. ಇದ್ರ ಜೊತೆಗೆ ಆಪರೇಷನ್ ಹಸ್ತ ಕೂಡ ಬಿಜೆಪಿ ಪಾಳೆಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.